ಕಾರ್ ಒಳಗಡೆ ಏನು ಮಾಡ್ತಿದ್ದೆ ಅಂತ ಗೌರಿ ಅವ್ರ ಹತ್ರ ವಿವೇಕ್ ಅವ್ರು ಕೇಳ್ತಾರೆ. ಅದಕ್ಕೆ ಗೌರಿ ಹೇಳ್ತಾರೆ, ಇದು ಕೆಳಗಡೆ ಬಿದ್ದಿತ್ತು ಅದಕ್ಕೆ ತೆಗ್ದಿಡ್ತಿದ್ದೆ. ಮೊನ್ನೆ ಈ ಇನ್ಹೇಲರ್ ಇಲ್ಲದೆ ನಿಮಗೆ ತೊಂದರೆ ಆಯ್ತಲ್ವಾ, ಅದಕ್ಕೆ ಎಲ್ಲ ಕಡೆ ಒಂದೊಂದು ಇಡ್ತಾ ಇದ್ದೀನಿ. ಆಫೀಸ್ ಬಾಯ್ಗೂ ಹೇಳಿದ್ದೀನಿ ನಿಮ್ಮ ಟೇಬಲ್ ಡ್ರಾಯರಲ್ಲಿ ಇಡೋಕ್ಕೆ. ಕನ್ಫರ್ಮ್ ಮಾಡ್ಕೊಂಡಿದ್ದೀನಿ, ಅವರು ಇಟ್ಟಿದ್ದೀನಿ ಅಂತ ಹೇಳಿದರು. ಈಗ ಕಾರಲ್ಲೂ ಇಟ್ಟಿದ್ದೀನಿ. ನಿಮಗೇನಾದರೂ ಪ್ರಾಬ್ಲಮ್ ಆದರೆ ಪ್ಯಾನಿಕ್ ಆಗಬೇಡಿ. ನಿಮ್ಮ ಜೀವ ಉಳಿಸೋ ಮೆಡಿಸನ್ ಯಾವತ್ತೂ ನಿಮ್ಮ ಜೊತೆಯಲ್ಲೇ ಇರಲಿ. ಇದೊಂದು ನಿಮ್ಮ ಪಾಕೆಟಲ್ಲಿ ಇಟ್ಕೊಳ್ಳಿ. ಮತ್ತೆ ವಿವೇಕ್ ಅವರು ಗೌರಿ ಅವ್ರ ಹತ್ರ ಕೇಳ್ತಾರೆ, ಅಂದರೆ ನೀನು ದುಡ್ಡು ಕೇಳಿದ್ದು ಇದನ್ನು ತರಿಸೋಕ? ಮತ್ತೆ ನನಗೆ ಯಾಕೆ ಸರ್ ದುಡ್ಡು? ಇದಕ್ಕೆ ಕೇಳಿದ್ದು. ಇನ್ನೊಂದು ಉಳಿದ್ಬಿಟ್ಟಿದೆ, ಇದನ್ನು ಇಟ್ಬಿಡ್ತೀನಿ. ಅಯ್ಯೋ ಸರ್, ಆಫೀಸ್ಗೆ ಟೈಮ್ ಆಯಿತು, ಹೊರಡಿ ಲೇಟ್ ಆಯಿತು ಅಂತ ಗೌರಿ ಅವ್ರು ಹೇಳ್ತಾರೆ. ಆವಾಗ ವಿವೇಕ್ ಅವರು ಆಫೀಸ್ಗೆ ಹೊರಡ್ತಾರೆ. ನಂತರ ಕವಿ ಅವರು ಅದಕ್ಕೆ ಆದ ಗೌರಿ ಅವರಿಗೆ ಕಾರ್ ಡ್ರೈವಿಂಗ್ನ ಕಲಿಸ್ಕೊಡ್ತಾ ಇರ್ತಾರೆ. ಕಮಾನ್ ಅದಕ್ಕೆ ಸ್ಟಾರ್ಟ್ ಮಾಡಿ, ಹ್ಯಾಂಡ್ ಬ್ರೇಕ್ ತೆಗೀರಿ, ಮೊದಲನೇ ಗೇರ್ ಹಾಕಿ ಅಂತ ಕವಿ ಅವರು ಅವ್ರ ಅತ್ತಿಗೆಗೆ ಹೇಳ್ಕೊಡ್ತಾ ಇರ್ತಾರೆ. ಗೌರಿಗೆ ಕಾರ್ ಓಡಿಸೋ ಖುಷೀಲಿ ನಾನು ಕಾರ್ ಕಲ್ತ್ಬಿಟ್ಟೆ ಅಂತ ತುಂಬ ಖುಷಿ ಪಡ್ತಾ ಇರ್ತಾರೆ. ಆದರೆ ಯಾರಿಗೂ ಗುದ್ದಬಾರ್ದು ಅನ್ನೋದನ್ನು ಯಾರು ಹೇಳ್ಕೊಡ್ತಾರೆ ನಮ್ಮ ಗೌರಿ ಅವರಿಗೆ? ಹೇಗೋ ಗೊತ್ತಿಲ್ಲ, ಕಾರ್ ಮಾತ್ರ ಪರ್ಫೆಕ್ಟಾಗಿ ನಿಲ್ತಿದೆ ಅಂತ ಗೌರಿ ಅವರು ಹೇಳ್ತಾರೆ. ಇಂತಹ ಇನ್ನಷ್ಟು ಸೀರಿಯಲ್ ಸಂಚಿಕೆಗಳಿಗಾಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಸಪೋರ್ಟ್ ಮಾಡ್ತಾಯಿರಿ.